ಮಧು ಬಂಗಾರಪ್ಪ ಅವರ ಹೇರ್ ಕಟ್ ಬಗ್ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವ್ಯಂಗ್ಯವಾಗಿ ಮಾತಾಡಿದ್ರು. ಇದಕ್ಕೆ ಈಗ ಮಧು ಬಂಗಾರಪ್ಪನವರು ನನಗೆ ಫ್ರೀ ಇಲ್ಲ, ಮಧು ಬಂಗಾರಪ್ಪನವರು ಅದಕ್ಕೆ ಅವರದ್ದೇ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಬಿಜೆಪಿ ರಾಜ್ಯಾಧ್ಯಕ್ಷನಿಗೆ ಸಚಿವ ಮಧು ಬಂಗಾರಪ್ಪ ಠಾಂಗ್ ಕೊಟ್ಟಿದ್ದಾರೆ. ಏನಂತ, ನನ್ನ ಹೇರ್ ಕಟ್ ಮಾಡೋರು ಯಾರೂ ಫ್ರೀ ಇಲ್ಲ, ವಿಜಯೇಂದ್ರ ನೀವು ಫ್ರೀ ಇದ್ದರೆ ಹೇರ್ ಕಟ್ ಮಾಡಲಿ ಅಂತೇಳಿ ಹೇಳಿದ್ದಾರೆ. ನೋಡಿ, ವಿಜಯೇಂದ್ರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಹೀಗಂತ ಕಿಡಿಕಾರಿದ್ದಾರೆ. ಎನ್ ಮಹೇಶ್ ಪಠ್ಯದಲ್ಲಿ ಕೆಟ್ಟ ಬುದ್ಧಿ ಹಾಕಿದ್ದರು, ಎನ್ ಮಹೇಶ್ ಪಠ್ಯದಲ್ಲಿ ಕೆಟ್ಟ ಬುದ್ಧಿ ಹಾಕಿದ್ರು. ನಮ್ಮ ಪಠ್ಯ ಪುಸ್ತಕವನ್ನು ಪರಿಷ್ಕರಣೆ ಮಾಡಲಾಗಿದೆ, ಅದನ್ನೆಲ್ಲ ತೆಗೆಯಲಾಗಿದೆ. ಚಿತ್ರದುರ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಹೀಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಏನ್ ಮಾಡ್ತಿದ್ರು ಅಥವಾ ನೀವು ನಮ್ಮ ಮಕ್ಕಳಿಗೆ ಏನ್ ಮಾಡ್ತಾ ಇದ್ರು, ಬೆಳಗ್ಗೆ ಶಾಲೆಗೆ ಹೋಗ್ಬೇಕು ಅಂತ ನೀಟಾಗಿ ಸ್ನಾನ ಮಾಡಿಸಿ, ತಿಂಡಿ ತಿನ್ನಿಸಿ, ಒಳ್ಳೆ ಬಟ್ಟೆ ಐರನ್ ಮಾಡಿ, ಬಟ್ಟೆ ಹಾಕ್ಸಿ, ತಲೆಗೆಲೆ ಬಾಚಿ, ಎಣ್ಣೆ ಹಚ್ಚಿ ತಲೆ ಬಾಚಿ ಕಳಿಸ್ಕೊಡೋರು ಸ್ಕೂಲಿಗೆ. ಶಿಸ್ತಿನಿಂದ ಹೋಗ್ಬೇಕು ನಮ್ಮ ಮಕ್ಕಳು ಅಂತೇಳಿ. ಶಿಸ್ತಿನಿಂದ ಹೋದ್ರೆ ಶ್ರದ್ಧೆಯಿಂದ ಕಲಿತಾರೆ ಅಪ್ಪಣ್ಣವರೇ ಪಾಠ ಅಂತ ಶಾಲೆನಲ್ಲಿ. ಆದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಮಾನ್ಯ ಶಿಕ್ಷಣ ಸಚಿವರು ಯಾವ್ದಾರ ಒಂದು ಶಾಲಾ ಕಾಲೇಜಿಗೆ ಭೇಟಿನ ಕೊಡ್ತಾರೆ ಅಂತ ಹೇಳಿದ್ರೆ, ಅಥವಾ ವಿಧಾನ ಪರಿಷತ್ ಬರ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ ಹೇರ್ ಕಟಿಂಗ್ ಮಾಡಿಸ್ಕೊಂಡ್ ಬನ್ನಿ, ತಲೆಗೆ ಎಣ್ಣೆ ಹಚ್ಕೊಂಡ್ ಬನ್ನಿ, ತಲೆ ಬಾಚ್ಕೊಂಡ್ ಬನ್ನಿ. ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಕ್ಕಾಗಿಲ್ಲ. ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಕ್ಕಾಗಿಲ್ಲ. ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಕ್ಕಾಗಿಲ್ಲ. ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಕ್ಕಾಗಿಲ್ಲ. ಮಧು ಬಂಗಾರಪ್ಪ ಅವರ ಹೇರ್ ಕಟ್ ಬಗ್ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವ್ಯಂಗ್ಯವಾಗಿ ಮಾತಾಡಿದ್ರು. ಇದಕ್ಕೆ ಈಗ ಮಧು ಬಂಗಾರಪ್ಪನವರು ನನಗೆ ಫ್ರೀ ಇಲ್ಲ, ಮಧು ಬಂಗಾರಪ್ಪನವರು ಅದಕ್ಕೆ ಅವರದ್ದೇ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಬಿಜೆಪಿ ರಾಜ್ಯಾಧ್ಯಕ್ಷನಿಗೆ ಸಚಿವ ಮಧು ಬಂಗಾರಪ್ಪ ಠಾಂಗ್ ಕೊಟ್ಟಿದ್ದಾರೆ. ಏನಂತ, ನನ್ನ ಹೇರ್ ಕಟ್ ಮಾಡೋರು ಯಾರೂ ಫ್ರೀ ಇಲ್ಲ, ವಿಜಯೇಂದ್ರ ನೀವು ಫ್ರೀ ಇದ್ದರೆ ಹೇರ್ ಕಟ್ ಮಾಡಲಿ ಅಂತೇಳಿ ಹೇಳಿದ್ದಾರೆ. ನೋಡಿ, ವಿಜಯೇಂದ್ರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಹೀಗಂತ ಕಿಡಿಕಾರಿದ್ದಾರೆ. ಎನ್ ಮಹೇಶ್ ಪಠ್ಯದಲ್ಲಿ ಕೆಟ್ಟ ಬುದ್ಧಿ ಹಾಕಿದ್ದರು, ಎನ್ ಮಹೇಶ್ ಪಠ್ಯದಲ್ಲಿ ಕೆಟ್ಟ ಬುದ್ಧಿ ಹಾಕಿದ್ರು. ನಮ್ಮ ಪಠ್ಯ ಪುಸ್ತಕವನ್ನು ಪರಿಷ್ಕರಣೆ ಮಾಡಲಾಗಿದೆ, ಅದನ್ನೆಲ್ಲ ತೆಗೆಯಲಾಗಿದೆ. ಚಿತ್ರದುರ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಹೀಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಏನ್ ಮಾಡ್ತಿದ್ರು ಅಥವಾ ನೀವು ನಮ್ಮ ಮಕ್ಕಳಿಗೆ ಏನ್ ಮಾಡ್ತಾ ಇದ್ರು, ಬೆಳಗ್ಗೆ ಶಾಲೆಗೆ ಹೋಗ್ಬೇಕು ಅಂತ ನೀಟಾಗಿ ಸ್ನಾನ ಮಾಡಿಸಿ, ತಿಂಡಿ ತಿನ್ನಿಸಿ, ಒಳ್ಳೆ ಬಟ್ಟೆ ಐರನ್ ಮಾಡಿ, ಬಟ್ಟೆ ಹಾಕ್ಸಿ, ತಲೆಗೆಲೆ ಬಾಚಿ, ಎಣ್ಣೆ ಹಚ್ಚಿ ತಲೆ ಬಾಚಿ ಕಳಿಸ್ಕೊಡೋರು ಸ್ಕೂಲಿಗೆ. ಶಿಸ್ತಿನಿಂದ ಹೋಗ್ಬೇಕು ನಮ್ಮ ಮಕ್ಕಳು ಅಂತೇಳಿ. ಶಿಸ್ತಿನಿಂದ ಹೋದ್ರೆ ಶ್ರದ್ಧೆಯಿಂದ ಕಲಿತಾರೆ ಅಪ್ಪಣ್ಣವರೇ ಪಾಠ ಅಂತ ಶಾಲೆನಲ್ಲಿ. ಆದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಮಾನ್ಯ ಶಿಕ್ಷಣ ಸಚಿವರು ಯಾವ್ದಾರ ಒಂದು ಶಾಲಾ ಕಾಲೇಜಿಗೆ ಭೇಟಿನ ಕೊಡ್ತಾರೆ ಅಂತ ಹೇಳಿದ್ರೆ, ಅಥವಾ ವಿಧಾನ ಪರಿಷತ್ ಬರ್ತಾರೆ ಅಂತ ಹೇಳಿದ್ರೆ, ಸ್ವಾಮಿ ಹೇರ್ ಕಟಿಂಗ್ ಮಾಡಿಸ್ಕೊಂಡ್ ಬನ್ನಿ, ತಲೆಗೆ ಎಣ್ಣೆ ಹಚ್ಕೊಂಡ್ ಬನ್ನಿ, ತಲೆ ಬಾಚ್ಕೊಂಡ್ ಬನ್ನಿ. ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಕ್ಕಾಗಿಲ್ಲ. ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಕ್ಕಾಗಿಲ್ಲ. ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಕ್ಕಾಗಿಲ್ಲ. ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಕ್ಕಾಗಿಲ್ಲ.